ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗಿನ ಲಾಕ್ ಮಾಡ್ತಾ ಇದ್ದೇನೆ ನೋಡಿ. ಇವತ್ತು ಏನೆಲ್ಲ ಮಾಡ್ತಾಯಿದ್ದೇವೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ. ಬೆಡ್ರೂಮ್ ನೋಡಿ, ನಿನ್ನೆ ಬಂದು ಎಷ್ಟು ಸುಸ್ತಾಯಿತು ಗೊತ್ತಾ. ಫುಲ್ ಮನೆ ಕ್ಲೀನ್ ಮಾಡೋಳಗೆ ನಾವಂತೂ ಸಾಕಾಯ್ತು. ಈ ಮಗು ಇಟ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಒಳಗೇ ಇನ್ನೂ ಇದೆ ಗೈಸ್. ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ಎಷ್ಟು ಕ್ಲೀನ್ ಮಾಡಿದ್ದೆ ಸಾಕಾಯ್ತು ನನಗೆ ಮಗು ತಗೊಂಡು. ಓ ಮೈ ಗಾಡ್, ಏನಾಯಿತು? ಕುಕ್ಕರು ಪಟ್ಪಟ ಅಂತ ಇದೆ ಕುಕ್ಕರು. ಏನಾಗಿದೆಯೋ ಗೊತ್ತಿಲ್ಲ. ನಕ್ಷಿಗೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯವರು ಇಲ್ಲಿ ದೇವ್ರ ಪೂಜೆ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ. ಹಾಗೆಯೇ ಪನ್ನೀರ್ ತಂದಿದ್ವಲ್ಲ, ಪನ್ನೀರನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮಶ್ರೂಮ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮಿಂದ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಹಾಗೆ ರೋಸ್ಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಲಾವಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಪಲಾವಿಗೆ ನಾನು ರೆಡಿ ಮಾಡಿಕೊಂಡು ಪಲಾವ್ ಮಾಡೋಕ್ಕೆಲ್ಲ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಪಲಾವ್ ಮಾಡ್ತೇನೆ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಮಕ್ಕಳಿದ್ರೆ ಏನು ಮಾಡೋಕ್ಕೂ ಬಿಡಲ್ಲ. ಇವಳಂತೂ ಚಲ್ಲಾಪಿಲ್ಲಿ ನೋಡಿ. ಕೆಳಗೆಲ್ಲ ಪ್ಲೇಟೆಲ್ಲ ಕೊಟ್ಟರು ಆಡಲ್ಲ ಅವಳು. ವಾಕರಲ್ಲಿ ಬಿಟ್ಟರು ವಾಕರಲ್ಲೂ ಆಡಲ್ಲ. ಇಂಥ ಮಗುಗೆ ಏನು ಮಾಡ್ಬೇಕು ನಾವು ಹೇಳಿ? ನೋಡಿ, ವಾಕರ್ ಇಲ್ಲಿ ತಂದು ಪಾಡಿ ತಂದು ಬಿದ್ದಿದೆ. ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಮಕ್ಕಳಿದ್ರೇ ಹೀಗೆ. ಇಲ್ಲಿ ಬಂದು ಮಶ್ರೂಮ್ ಬಿರಿಯಾನಿ ಸೀಟಿ ಹಾಕಬೇಕಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನಾನು ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಆ ಪನ್ನೀರನ್ನ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಲ್ಲಿ ಆಗಲ್ಲ, ಇವಾಗ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತವದ ಮೇಲೆ ತುಪ್ಪ ಹಚ್ಬಿಟ್ಟು ಇದನ್ನು ಪೀಸ್ ಅದ್ರ ಮೇಲೆ ಹಿಂಗೆ ಇಡಬೇಕು. ಒಂದೊಂದೇ ಇಟ್ಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ರೋಸ್ಟ್ ಮಾಡ್ಕೋಬೇಕು. ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಕಡೆನೂ 4 ಕಡೆನೂ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನೋಡಿ, ಮಶ್ರೂಮ್ ಬಿರಿಯಾನಿ ಮಾಡಿದ್ನಲ್ಲ, ಅದೆಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಸ್ಮೆಲ್ಲೇ ಗೊತ್ತಾಗ್ತಿದೆ ನನಗೆ. ತುಂಬ ಟೇಸ್ಟಿಯಾಗಿತ್ತು. ಆದರೆ ತಿಂದಾಗ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ.